ಇವತ್ತೇನು ಕಳೆದ 1.5 ವರ್ಷದಿಂದ ನಾವು ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಧರಣಿಯನ್ನ ಮಾಡ್ತಾ ಇದ್ದೀವಿ, ಆವತ್ತು ಧರಣಿ ಮಾಡಿದ್ದೀವಿ. ಯಾಕೆಂದ್ರೆ ಇವತ್ತು ಗ್ರೇಟರ್ ಬೆಂಗಳೂರು ಭೂತ ಈ ಭಾಗದ 26 ಅಲ್ಲಿಗೆ ಒಕ್ಕರಿಸಿಕೊಂಡಿದೆ. ಅದನ್ನ ಬಿಡಿಸ್ಲಿಕ್ಕೆ ನಾವು ಕಳೆದ 15 ತಿಂಗಳಿಂದ 16 ತಿಂಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಪಾದಯಾತ್ರೆ ಮುಖಾಂತರ ರಾಮನಗರಕ್ಕೆ ಪಾದಯಾತ್ರೆ ಮಾಡಿ ಸಾವಿರಾರು 2,500 3,000 ರೈತರು ಒಂದು ಮನವಿಯನ್ನ ಕೊಟ್ಟ ಜಿಲ್ಲಾಧಿಕಾರಿಗೆ, ಜಿಪಿಡಿಗೆ ಮನವಿ ಕೊಟ್ಟು ಅಬ್ಜೆಕ್ಷನ್ ಹಾಕಿದ್ವಿ. ಮುಖ್ಯಮಂತ್ರಿಗಳು ಮನವಿ ಕೊಟ್ಟು ಈಗಿನ ಮುಖ್ಯಮಂತ್ರಿ ಅವರ ಉಪಮುಖ್ಯಮಂತ್ರಿ ಆಗಿದ್ರು, ಅವರು ಕೂಡ ಮನವಿಯನ್ನ ಕೊಟ್ಟು ಆ ಮನವಿ ಕೊಡಕ್ ಹೋದಾಗ ಮಾನ್ಯ ಈಗಿನ ಮುಖ್ಯಮಂತ್ರಿಗಳು ಒಂದು ಮಾತನ್ನು ಹೇಳಿದ್ರು, ನೀವು ರೈತರೇ ಅಲ್ಲ, ಬರೀ ಬೀದಿನ ಕುತ್ಕೊಂಡು ಬಿಡ್ಕೋಬೇಕು ಹೊರತು ನಿಮ್ ಕೈಲಿ ಏನು ಮಾಡಕ್ ಸಾಧ್ಯ ಇಲ್ಲ. ನೀವು ಒಂದು ಪಕ್ಷಕ್ಕೆ ಸೀಮಿತವಾದಂತ ಒಂದು ಜನರು ನೀವು ರೈತರೇ ಅಲ್ಲ ಅಂತ ಅಂದ್ರು. ಅವತ್ತಿನ ಅವರು ಆಡಿದ ಮಾತು ಇಡೀ ರಾಜ್ಯಾದ್ಯಂತ ನೋಡಿದ್ರೆ ನೀವು ರೈತ ಮುಖಂಡರುಗಳು. ಹಾಗಾಗಿ ಆಮೇಲೆ ಮನೆ ಶಾಸಕರು ಕೊಟ್ಟು, ರಾಜ್ಯಪಾಲರು ಕೊಟ್ಟು, ಜಿಲ್ಲಾ ಉಸ್ತುವಾರಿಗೂ ಕೊಟ್ಟು, ಯಾರು ಕೂಡ ರೈತರ ಸಮಸ್ಯೆನ ಇನ್ನೂವರೆಗೂ ಆಚಿಲ್ಲ. ರೈತ ಮುಖಂಡರುಗಳೇ, ಇವತ್ತು ಬೆಂಗಳೂರಿಗೆ 25ರಿಂದ 30 ಕಿಲೋಮೀಟರ್ ದೂರದಲ್ಲಿ ಇವತ್ತು ಮಲ್ನಾಡನ್ನ ಸೃಷ್ಟಿ ಮಾಡಿದೀವಿ ನಮ್ಮ ರೈತ ಬಾಂಧವರು. ನೀವು ಮಲ್ನಾಡನ್ನ ನೋಡ್ತಾ ಇದ್ದೀರಿ. ಇವತ್ತು ಮೀಡಿಯಾ ಆಗ್ಬೋದು, ಯೂಟ್ಯೂಬರ್ಸ್ ಆಗ್ಬೋದು, ಸೋಷಿಯಲ್ ಮೀಡಿಯಾ ಆಗ್ಬೋದು, ಇವರೆಲ್ಲ ಸಹಕಾರದಿಂದ ಇವತ್ತು ಈ ಮಲ್ನಾಡನ್ನ ಈ ರಾಜ್ಯದ ಮೂಲೆ ಮೂಲೆಗೆ ತಲುಪಿಸಿದ್ದಾರೆ. ಆದರೂ ಕೂಡ ಮಾಧ್ಯಮಗಳು ಕೂಡ ನಾನು ಉತ್ಪೂರ್ವಕ ಹೋರಾಟವನ್ನು ಅರ್ಪಿಸ್ತೀನಿ. ಇವತ್ತು ಇಷ್ಟೆಲ್ಲ ನೀವು ಮೂಲೆ ಮೂಲೆಯಿಂದ ಬರಬೇಕಾದ್ರೆ ಆ ಮೀಡಿಯಾದ ಕಾರಣ. ಇವತ್ತು ವಾಲಂಟಿಯರ್ ಆಗಿ ನೀವ್ಯಾರು ನಾವು ದುಡ್ಡು ಕೊಟ್ಟು ನಿಮ್ಗೆ ವೇತನ ಅರೇಂಜ್ ಮಾಡಿ ನಾವು ಯಾರು ಕರ್ಕೊಂಡ್ಬಂದಿಲ್ಲ. ಹೇಳ್ತಾರೆ ಕೆಲವರು ಹೇಳ್ತಾರೆ, ರೈತರುಗಳವರೆಲ್ಲ ಕಾಸು ಕೊಟ್ಟು ಕರ್ಕೊಂಡ್ ಬರ್ತಾರೆ, ದುಡ್ಡು ಕೊಟ್ಟು ಕರ್ಕೊಂಡ್ ಬರ್ತಾರೆ ಅಂತ. ಇದು ಇಲ್ಲೇನು ಈ ಎಗ್ಲಿನ ಟವಲ್ ಇದೆಯಲ್ಲ, ಈ ಟವಲ್ ಇರೋ ಮಾನವೀಯತೆ ಯಾರು ದುಡ್ಡು ಕೊಟ್ಟು ಕಾಸು ಕೊಟ್ಟು ಯಾರು ಬರಲ್ಲ. ಅವರವರ ಸ್ವಂತಿಕೆಯಿಂದ ರೈತರಾಗಿ ರೈತರ ಸಮಸ್ಯೆಯನ್ನು ಆಲಿಸಬೇಕು ಅಂತ ಈ ಭಾಗಕ್ಕೆ ಬಂದಿರೋ ಅಂತಾರೆ ಎಲ್ಲ ರೈತರುಗಳು. ಹಾಗಾಗಿ ಇಲ್ಲಿ ಏನೇನು ಉತ್ಪತ್ತಿ ಆಗ್ತದೆ, ಎಷ್ಟು ಪ್ರಮಾಣದಲ್ಲಿ ನೀರಾವರಿ ಪ್ರದೇಶ ಇದೆ ಅಂದ್ರೆ 99% ನೀರಾವರಿಯಿಂದ ಕೂಡಿದೆ. ಈ 26 ಹಳ್ಳಿ ಗ್ರಾಮಕ್ಕೆ ಸೇರಿದ 9,600 ಎಕರೆ ಭೂಪ್ರದೇಶ ಏನಿದೆ, ಇದರಲ್ಲಿ ತೆಂಗು, ಅಡಿಕೆ, ಮಾವು, ಸಪೋಟ, ರೇಷ್ಮೆ ಮತ್ತೆ ಜೋಳ, ತರಕಾರಿ, ಸೊಪ್ಪು ಎಲ್ಲ ಇಲ್ಲಿಂದ ಈ ಭಾಗದ ಬೆಂಗಳೂರಿಗೆ ಸರಬರಾಜು ಆಗುವಂಥದ್ದು. ಈ ಭಾಗದಲ್ಲಿ ಹೈನುಗಾರಿಕೆಯಿಂದ ಸುಮಾರು ಬೆಂಗಳೂರಿಗೆ KFಗೆ 6.5ರಿಂದ 7 ಲಕ್ಷ ಲೀಟರ್ ಹಾಲನ್ನ ಉತ್ಪಾದನೆ ಮಾಡಿಕೊಳ್ತಾ ಇದ್ದಾರೆ ರೈತರು. ಒಂದು ವರ್ಷಕ್ಕೆ ರೇಷ್ಮೆಯಿಂದ 32 ಕೋಟಿಯಿಂದ 35 ಕೋಟಿ ಆದಾಯವನ್ನ ನಮ್ಮ ರೈತರು ಸಂಪಾದನೆ ಮಾಡ್ತಾ ಇದ್ದಾರೆ. ಮತ್ತೆ ತೆಂಗು ಸರಿಸುಮಾರು 2.5-3 ಲಕ್ಷ ತೆಂಗಿನ ಮರ ಇದೆ, ಒಂದು 2 ಲಕ್ಷ ಅಡಿಕೆ ಮರ ಇದೆ, ಮಾವಿದೆ, ಸಪೋಟ ಇದೆ, ವಿವಿಧ ತಳಿಯ ಮರಗಿಡಗಳು, ಹಣ್ಣಿನ ಮರಗಿಡಗಳು ಸೇರಿ ಸುಮಾರು 8ರಿಂದ 10 ಲಕ್ಷ ಮರಗಿಡಗಳು ಈ ಪ್ರದೇಶ ಪ್ರದೇಶ ಹೊಂದಿದೆ. ಇದನ್ನೆಲ್ಲ ನಾಶ ಮಾಡಿ ಪ್ರಾಣಿ ಪಕ್ಷಿ ಇತರ ಪ್ರಾಣಿಗಳೆಲ್ಲ ನಾಶ ಮಾಡಿ ಮನುಷ್ಯ ಸಂಕುಲವನ್ನ ನಾಶ ಮಾಡಿ ಇವತ್ತೆಲ್ಲ ಕಾಂಕ್ರೀಟ್ ಮಯ ಮಾಡಕ್ಕೆ ಈ ಸರ್ಕಾರ ಹೊರಟಿದೆ. ಏನಂದ್ರೆ ಇಷ್ಟೊಂದು ಮಾರಣ ಹೋಮ ಮಾಡ್ಲಿಕ್ಕೆ ಅವರಿಗೆ ಮನಸ್ಸು ಹೆಂಗ್ ಹೋಗುತ್ತದೆ. ಇವತ್ತೆಲ್ಲ ಕುತ್ಕೊಂಡು ಹೇಳ್ತಾರೆ, ಈಗ ನಾವು ಮುಖ್ಯಮಂತ್ರಿಗಳು ಅಲ್ಲಿ ರೈತರೇ ಇಲ್ಲ, ಏನಕ್ಕೆ ಬೆಳೆ ಏಳಲಿಕ್ಕೆ 10 ಜನ ರೈತರು ವ್ಯವಸಾಯ ಮಾಡ್ತಾ ಇದ್ದಾರೆ ಅಂತ 80% ಒಪ್ಕೊಂಡಿದ್ದಾರೆ ಅಂತ ಹೇಳ್ತೀರಲ್ಲ. 80% ಒಪ್ಕೊಂಡಿದ್ರೆ ನೀವು 1.5 ವರ್ಷದಿಂದ ನೀವು ಯಾಕೆ ಭೂ ಸ್ವಾಧೀನ ಮಾಡ್ಕೊಳ್ಳಕ್ ಆಗ್ಲಿಲ್ಲ ಅಂತ ನಮ್ಮ ಎಲ್ಲ ರೈತ ಬಾಂಧವರು ಯೋಚನೆ ಮಾಡಬೇಕು. ಮತ್ತೆ ರೈತರೇ ಇಲ್ಲ ಅಂದ್ಮೇಲೆ 6.5 ಲಕ್ಷ ಲೀಟರ್ 7 ಲಕ್ಷ ಲೀಟರ್ ಹಾಕಿ KFF ಕೊಡ್ಸಕ್ಕಾಗತ್ತಾ? ಅದ್ರಲ್ಲಿ ಕಂಪ್ಯೂಟರ್ ಕಳ್ಸಕ್ಕಾಗತ್ತಾ? ರೇಷ್ಮೆ ಬೆಳೆಯನ್ನ 35 ಕೋಟಿ ಕಂಪ್ಯೂಟರ್ ಬೆಳೆಯಕ್ಕಾಗತ್ತಾ? ಹಾಗಾಗಿ ಇವತ್ತೇನು ರೈತರ ಮೇಲೆ ಮರಣ ಶಾಸವನ್ನ ಬರೆದಿದ್ದಾರೆ,
ಈ ಸರ್ಕಾರಕ್ಕೆ ಧಿಕ್ಕಾರವನ್ನು ಕೂಗಬೇಕು. ಹಾಗಾಗಿ ನಮ್ಮ ನಾಗೇಂದ್ರ ಸರ್ ಕೂಡ ಸುಮಾರು ಒಂದು 5-6 ಸಾರಿ ಬಂದಿದ್ದಾರೆ, ಈ ಪ್ರದೇಶವನ್ನು ನೋಡಿದ್ದಾರೆ, ಹಲವಾರು ಮುಖಂಡಗಳು ಇದ್ದಾರೆ.